ಕೃಷಿ ಬೆಳೆಸ್ಬೇಕನ್ನೋದಿರ್ಲಿಲ್ಲ. ಆದ್ರೆ ಇವತ್ತೆಲ್ಲಿಗೆ ಹೋಗತ್ತೇವೆ? ಏನಿದ್ರು ಎಲ್ಲ ಇಳುವರಿ ಸಲುವಾಗಿ. ಹೌದ್ರಿ? ಯಾರ ಪೇಪರ್ನಾಗ ಇವತ್ತು 100 ಟನ್ ಕಬ್ಬು ಬೆಳೆದಾನಂದ್ರ ಮುಂದಿನ ವರ್ಷ ನಾನು 120 ಬೆಳಿಬೇಕಂತ ಹೇಳಿ ಬಂದಾತು. ಈ ಇಳುವರಿ ಲೆಕ್ಕ ಬಂದಾಗ ನನಗೊಂದು, ನಾವು ಸಣ್ಣವರಿದ್ದಾಗ ಓದಿದ ಕತಿ ನೆನಪಾಕೈತಿ. ಕತಿ ಒಂದ ಲೈನ್ ಹೇಳಿದ್ಕೊಳ್ಳಿ ನಿಮ್ಗೆಲ್ಲ ಪೂರ ಕತಿನ ಅರ್ಥ ಆಕೈತಿ. ಒಬ್ಬನ ಕಡೆ ಒಂದು ಕೋಳಿ ಇತ್ತಂತ, ಅದು ದಿವಸ ಒಂದು ಬಂಗಾರ ತತ್ತಿ ಇಡ್ತಿತ್ತಂತ. ನೆನಪಾತ್ರಿ ಕತಿ? ಯಾರ್ಯಾರಿಗೆ ಗೊತ್ತೈತ್ ಕತಿ? ಕೈ ಎತ್ತಿರ ಒಂದ್ಸರಿ ಹಂಗ. ಹಾ, ಇಷ್ಟ ಮಂದಿ ಹೆಸರದಿರಲ್ಲ, ಚಲೋ. ಮುಂದೆ ಏನಾಗ್ತಿದ್ರಿ ಕತಿ ಒಳಗ? ಯಾರೋ ಬಂದ್ ಕಿವಿಗೆ ಹಿಂಡ್ತಾರ, ದಿನ ಒಂದೊಂದ ತತ್ತಿ ತಗೊಂಡು ಏನ್ ಮಾಡವ, ಒಮ್ಮೆ ಕೋಳಿ ಕೊಯ್, ಅಷ್ಟು ತತ್ತಿ ಒಮ್ಮೆ ತಕ್ಕೊಳ್ಳೋಣ ಅಂದ್ರ. ಇದ್ರಾಗ ನಿಮ್ ಕೋಳಿ ನಿಮ್ ತತ್ತಿ ಎಲ್ಲದಾವ ವಿಚಾರ ಮಾಡ್ರಿ. ಹೌದಾ ಇಲ್ಲ? ಆದ ಈ ಇಳುವರಿ ಬೆನ್ ಹತ್ತಿ ಏನೇನ್ ಮಾಡಾತೀವ್ರಿ? ನಮಗೇರ್ಬೇಕಲ್ಲ ಅದನ್ನ ಅಷ್ಟ ನೋಡಾತೀವಿ. ಪ್ರಕೃತಿ ತನಗ್ ಬೇಡಾಗ ಏನಾರ ನಿರ್ಮಾಣ ಮಾಡೋದನು, ನನಗ್ ಕಾಗಿ ಬೇಡ ಹೋಗ್ಲೇಬೇಕು. ಹೌದಾ? ಅದಕ್ ಬೇಡಾಗಿದ್ರೆ ಕಾಗಿ ನಿರ್ಮಾಣ ಮಾಡ್ತಿರ್ಲಿಲ್ಲಲ್ಲ. ಅದು ಇಲಿ ಬೇಡ, ಹಾವು ಬೇಡ, ಗೆದ್ಲಿ ಬೇಡ, ಇರುವಿ ಬೇಡ, ಎಲ್ಲ ಬೇಡ ಬೇಡ ಬೇಡ. ಮತ್ ಬೇಕರೇನು? ರೊಕ್ಕ. ಹೌದ್ರೆ? ತನಗ್ ಬೇಡಾಗಿದ್ರ ಪ್ರಕೃತಿ ಯಾಕೆ ನಿರ್ಮಾಣ ಮಾಡ್ಬೇಕಿತ್ರಿಪ್ಪ? ಇಲಿ, ಹೆಗಣ, ಗೆದ್ಲಿ, ಕಾಗಿ ಹೋಲ್ ಬಿಡ್ರಿ, ಹಂಗ ನಿರ್ಮಾಣ ಮಾಡೇದ್ ಅನ್ಕೊಳ್ಳೋಣ. ಪಕ್ಷಿಯೊಳಗ ಒಂದೇ ಪಕ್ಷಿ ನಿರ್ಮಾಣ ಮಾಡಿದ್ರು ಮುಗಿದ್ ಹೋಗಿತ್ತಲ್ಲ. ಒಂದ್ ಕೋಗಿಲೇನೋ ಕಾಗಿನೋ ಒಂದೇ ಇಟ್ಟ ಮುಗಿಸೇ ಬಿಡ್ಬೋದಿತ್ತಲ್ಲ. ಪ್ರಾಣಿ ಒಳಗ್ ಬರೀ ನಾಯಿನ ಅಷ್ಟೇ ಸುಮ್ ಕುಂದರ್ಬೋದಿತ್ತಲ್ಲ. ಇಷ್ಟೆಲ್ಲ ಯಾಕೆ ಬೇಕಾಗೈತವ? ಅದ್ ಯಾಕೆ ಬೇಕಾಗೈತ ಅನ್ನೋದು ಉತ್ತರ ನಾ ಹೇಳೋದಿಲ್ಲ. ಇವತ್ತು ಹೋಗಿ ಕನ್ನಡಿ ಮುಂದೆ ನೀವ ಕೇಳ್ಕೋರಿ, ನೋಡೋಣ ಯಾರ್ಯಾರು ಉತ್ತರ ಏನೇನ್ ಸಿಗ್ತಾವ ಅಂತ. ಸರಿ, ಹಂಗಿದ್ರೆ ಇವೆಲ್ಲ ಬ್ಯಾಡ್ ಅನ್ಕೋತ ಇಳುವರಿ ಬೆನ್ ಹತ್ತಿದಾಗ ಏನಾತು? ಒಂದು, ಕೃಷಿ ಒಳಗ್ ಖರ್ಚು ಹೆಚ್ಚಾತು, ಶ್ರಮ ಹೆಚ್ಚಾತು. ಹೆಚ್ಚಾಗ್ಬೇಕಂದಿದ್ದ ಇಳುವರಿ ಹೆಚ್ಚಾದಂಗಾಗಿ ಮತ್ ಕೆಳಗ್ ಬೀಳಾತು. ಹೌದಂದ್ರಿ ಇಲ್ಲಂದ್ರೆ? ಹಂಗಾಗಿ ಎಲ್ಲ ಗುದ್ದಾಟಲ್ಲ. ರಸ್ತೆನೂ ನಿಲ್ಲಿಸ್ತೇವಿ, ಬೆಳೆದ ಬೆಳಿ ರಸ್ತೆಗೂ ಸುರಿತೇವಿ. ಇಷ್ಟೆಲ್ಲ ಸರ್ಕಸ್ ಅದ್ರ ಸಲುವಾಗಿ ನಡೆದದಲ್ರಿ. ಮತ್ ಖರ್ಚು ಹೆಂಗ್ ಕಮ್ಮಿ ಮಾಡುದ್ರಿ? ಬೆಳೆದ ಬೆಳಿಗೆ ಬೆಲೆ ಇಲ್ಲ ಅಂತ ಹೊಡ್ಕೋತೇವೆ ಎಲ್ಲಾರು. ಆದ್ರೆ ನಮ್ ಕೈಯಾಗ ಐತನ ಬೆಲೆ? ಯಾರು ಕಟ್ತಾರ ಬೆಲೆ? ನಾವ ಎಷ್ಟ್ ಮಂದಿ ಬೆಲೆ ಕಟ್ಟೇವ್ ಹೇಳ್ರಿ ನಮ್ಮ ಇದಕ್ಕೆ, ನಾವು ಬೆಳೆದ ಉತ್ಪನ್ನಕ್ಕೆ. ಅದ್ರ ಖರ್ಚು ನಾ ಎಷ್ಟು ಖರ್ಚು ಮಾಡ್ಬೇಕು ಈ ಬೆಳಿಗ್ಗೆ ಅನ್ನೋದು ನನ್ ಕೈಯಾಗ ಐತಲ್ಲ. ಆ ಹಿಡಿತ ಯಾಕೆ ತಪ್ಪಾತೈತಿ? ಸೊ ಖರ್ಚಿನ ಕಡೆ ನಾವು ಇನ್ನೂ ಗಮನ ಕೊಟ್ರೆ ಏನೇನ್ ಲಾಭ ಆಗ್ಬೋದು. ಇದು ಮುಗಿಸಿ ಬೆಳೆದ ಬೆಳೆ ವಿಚಾರ ಮಾಡೋದಾದ್ರ ಎಲ್ಲರೂ ಹೇಳ್ತಾರೆ ಬೆಲೆ ಇಲ್ಲ, ಮೌಲ್ಯವರ್ಧನೆ ಮಾಡ್ರಿ. ಅದ್ ಮಾಡಿದ್ರೆ ಯಾಕೆ ಮಾಡ್ಬೇಕಂತ ಒಬ್ರು ಹೇಳೋದಿಲ್ಲ. ನಾನು ನಿಮ್ಗೊಂದೆರಡು ಸಾಮಾನ್ಯ ಪ್ರಶ್ನೆ ಕೇಳ್ತೇನೆ. ರೊಟ್ಟಿ ಮಾರಾತಿರಲ್ಲ ಈಗ ಬಿಜಾಪುರದಾಗ, ಎಲ್ಲಾರು ಹೆಚ್ಚು ಕಮ್ಮಿ ಬಿಜಾಪುರದಾಗೂ ಅಂಗಡಿಯಿಂದ ತಂದು ತಿನ್ನೋಂಗಾಗ್ಯದ ರೊಟ್ಟಿ. ಜೋಳದ ರೇಟ್ ಹೆಚ್ಚು ಕಮ್ಮಿ ಆಗೈತೆ ಅಂತ ಹೇಳಿ ರೊಟ್ಟಿ ರೇಟ್ ಯಾವಾಗಾರ ಹೆಚ್ಚು ಕಮ್ಮಿ ಆಗೈತ್ರಿ? ಅಥವಾ ಅವಲಕ್ಕಿ ರೇಟ್ ಭತ್ತದ ರೇಟ್ ಹೆಚ್ಚು ಕಮ್ಮಿ ಆಗೈತೆ ಅಂತ ಹೇಳಿ ಯಾವತ್ತರ ಅವಲಕ್ಕಿ ರೇಟ್ ಹೆಚ್ಚು ಕಮ್ಮಿ ಆಗೈತಿ? ಅರ್ಥ ಆಗತ್ತದ್ರಿ ನಾ ಏನ್ ಹೇಳತ್ತೆ ನಾನು? ಈ ಕಡೆಗೆ ನಾವು ಗಮನ ಕೊಟ್ರ, ಯಾರ ಯುವಕರು ಅಲ್ಲಿ ಸ್ವಲ್ಪ ಇಲ್ಲಿ ಬಂದಿದ್ರ ಅಥವಾ ಇನ್ನೂ ತಾಕತ್ತದ ನಾ ಮಾಡೇ ತೀರ್ತೇನೆ ಅನ್ನೋರು ಇದ್ರ, ಒಂದ್ 4 ಹಳ್ಳಿ ನಡು ಒಂದು ಗುಂಪು ಕಟ್ಕೊಂಡು ನಿಮ್ಮ ಹಳ್ಳಿಯೊಳಗೆ ಬೆಳೆದಿದ್ದನ್ನ ನೀವ ಏನೋ ಒಂದು ಉತ್ಪನ್ನ ತಯಾರು ಮಾಡಿದ್ರ ನೀವ ಬೆಲೆ ಕಟ್ಟದಂಗ ಆಗಕ್ಕಿಲ್ಲ. ಅವಾಗ ಯಾಕೆ ನೀವು ಬೇರೆದವ್ರಿಗೆ ಹೇಳ್ಬೇಕಾಗ್ತದ? ಸರಿ, ಇದು ಮೌಲ್ಯವರ್ಧನೆದೆಲ್ಲ ಒಂದ್ ಕಡೆ ಆಯ್ತು, ಖರ್ಚಿಂದು ಒಂದ್ ಕಡೆ ಆಯ್ತು. ಶ್ರಮದ ಏನ್ ಮಾಡೋದಪ್ಪ? ಟ್ರ್ಯಾಕ್ಟರ್ ಬಂದಾವಲ್ರಿ, ದೊಡ್ಡವ ಬಂದಾವೆ. ಮೊದಲೆಲ್ಲ 15-20 HP ಆಗಿದ್ದವು, ಈಗ ಬರೋಬ್ಬರಿ 70-80 HP ಸನಿ ಬಂದ್ ಹತ್ತೇವೆ. ಹೌದ್ರಿ? ಕೆಲಸ ಏನ್ ನಡೆದದ? ಟ್ರ್ಯಾಕ್ಟರ್ ಕೆಲಸನ ಇನ್ನೂ ಹಗರಾಗ್ಲಿ ಅಂತ ನಡೆದದಲ್ಲ. ಮೊದಲು ಬಂದಿದ್ದೇನ್ರಿ ಟ್ರ್ಯಾಕ್ಟರ್ನಾಗ ಒಂದೇನೋ ಕುಂಟಿ ಹರಗಾಕೋ, ಒಂದು ಗುರ ಹೊಡ್ಯಾಕೋ, ಯಾವ್ದೋ 1-2 ಬಂದಿದ್ವು, ನೇಗಿಲು ಬಂದಿದ್ವು. ಆಮೇಲೆ ರೋಟರ್ ಅಂತ ಬಂತು, ಎಡಿ ಕುಂಟೆ ಹೊಡ್ಯಾಕ ಒಂದ್ ಬಂತು, ಸ್ಲೆಡ್ಡರ್ ಅಂತ ಬಂತು, ಮತ್ತೊಂದು ಎಲ್ಲ ಟ್ರ್ಯಾಕ್ಟರ್ ಹಗರಾಗಕ್ಕೆ ಬಂತಲ್ಲ. ಇದೇ ಕೆಲಸ, ಎತ್ತಿನ ಕೆಲಸ ಹಗರಾಗ್ಲಿ ಅಂತ ಯಾಕೆ ನಾವು ಯಾರು ಪ್ರಯತ್ನ ಮಾಡ್ಲಿಲ್ಲ? ಯಾಕೆ ಮಾಡ್ಬೇಕಾಗೈತೆ ಹಂಗಿದ್ರೆ ಎತ್ತಿನ ಕೆಲಸ ಹಗರಾಗೋಂಗ? ಎತ್ತು ಕಟ್ಟಿ ಮಾಡೋರು ಯಾರಪ್ಪ? ಎತ್ತು ಮಾಡೋ ಕೆಲಸ ಟ್ರ್ಯಾಕ್ಟರ್ ಮಾಡೋದಿಲ್ರಿ. ಹಳೆ ರೈತರಿದ್ದವ್ರು ಎಲ್ಲಾರು ಹೋಗ್ತೀರಂತೇಳಿ ನನ್ನ ಮಾತಿಗೆ.
ಹಂಗೇನಾರ ಇದ್ರ ಬೇಕಂದ್ರ ನಿಮ್ ಮನ್ಯಾಗ ಯಾವ ಕಂಪ್ನಿ ಟ್ರ್ಯಾಕ್ಟರ್ ಅದಾವಲ್ರಿ, ಆ ಕಂಪ್ನಿ ಮಾಲಕರಿಗೆ ಒಂದೊಂದು ಪತ್ರ ಬರೀರಿ, ಮುಂದಿನ ಏನ್ ನಿಮ್ದು ಮಾಡೆಲ್ ಟ್ರ್ಯಾಕ್ಟರ್ ಬಿಡೋರ್ ಅದಿರಲ್ಲ ಅದು ಸಗಣಿ ಹಾಕೊಂಡ್ ಮಾಡಿ ನಮ್ಮಲ್ಲಿ ಬಿಡ್ರಿ ಅಂತ ಹೇಳಿ. ನೋಡೋಣ ಒಂದ್ಸರಿ ಹಾದುವರ ಆಗ್ಲಿ. ಹಿಂದಿನ ನಮ್ಮ ಹಿರಿಯರು ಎಲ್ಲಾ ಪ್ರಾಣಿಗಳನ್ನು ಪಳಗಿಸಿದ್ರಿಲ್ರಿ ಅವ್ರು. ಆನಿನೂ ಪಳಗಿಸಿದ್ರು, ಕುದುರೆ, ಕತ್ತಿ, ಒಂಟಿ, ನಾಯಿ, ಬೆಕ್ಕು, ಆಡು. ಯಾಕ ಆನಿನೂ ಬಳಸ್ಲಿಲ್ಲಪ್ಪ ಗಳೆ ಹೊಡ್ಯಾಕ? ಬಳಸ್ಬೋದಿತ್ತಲ್ಲ, ಆನಿ ಇದ್ವಲ್ಲ ಅವ್ರ ಕಡೆ. ನಮ್ಮಂಗ ಒಂದೊಂದ್ ಮಳ ಇಳಿಸೆ ಹೊಡಿಬೇಕು ಅನ್ನೋದಾಗಿದ್ರ ಆನಿನ್ ಯಾಕೆ ಬಳಸ್ಲಿಲ್ಲ? ಅವರೆಲ್ಲ ದಡ್ ನನ್ ಮಕ್ಳು ಬಿಡ್ರಿ, ನಾವೆಲ್ಲ ಶಾಣ್ಯರಾಗಿವಿ, ಸಾಲಿಗೆ ಹೋಗೇವಿ, ಅಕ್ಷರ ಕಲ್ತೇವಿ, ಹೌದ್ರಿ? ನಾ ಏನ್ ಟ್ರ್ಯಾಕ್ಟರ್ ಬೇಡ ಅನ್ನತಿಲ್ರಿ, ಆದ್ರೆ ಟ್ರ್ಯಾಕ್ಟರ್ ಹೊಲದಾಗ ಇರ್ಬೇಕು, ರೋಡ್ ಮೇಲೆ ಇರ್ಬೇಕು ಅನ್ನೋದು ನೀವು ವಿಚಾರ ಮಾಡಿ. ಸರಿಪ, ಎಲ್ಲಾ ಭಾಷಣ ಮಾಡಕ್ ಬಾಳ ಚಂದ ಐತಿ, ಮತ್ ನೀ ಏನ್ ಕಡ್ಕೊಂಡ್ ಟೀ ಹಾಕಿ ಭಾಷಣ ಮಾಡೋ ಮುಂದಾಗ ಕೇಳೋ ಮುಂದಾಗ ಎಲ್ಲ ಬಹಳ ಚಂದ ಅನಸ್ತೈತಿ. ಗೇಟ್ ಹೊರಗೆ ಹೋದ್ ಕೂಡ್ಲೆ ಮತ್ ಮುಂದ್ ಟ್ರ್ಯಾಕ್ಟರ್ ಬರ್ತೈತಿ, ಮೊದಲ್ ದನ ಅಂತೂ ಬರೋದಿಲ್ಲಲ್ಲ. ನಾ ಎದಕ್ ಗುದ್ದಾಡತ್ತೇನ್ರಿ? ನಂದೇನ್ ಬಹಳ ವಿಶೇಷತೆ ಇಲ್ಲ. ನಾನು 2014ರಿಂದ ಇಲ್ಲಿ ತನಕ ದನ ಕಟ್ಕೊಂಡು ಏನೇನೋ ಮಾಡ್ಬೇಕು, ಡೈರಿ ಮಾಡ್ಬೇಕು, ದನ ಕಟ್ಟಿ ಹಾಲ್ ಮಾರ್ಬೇಕು ಅಂತ ಹೇಳಿ ಎಲ್ಲ ಗುದ್ದಾಡ್ದವ. ಕಡಿಗ್ ಗೊತ್ತಾತ ಹಾಲ್ ಮನುಷ್ಯ ಗೋವಿನ ಕರ್ಕೊಂಡ್ ಕುಂತ ವಿಚಾರ ಮಾಡಿದೆ, ದನ ಹಾಲು ಯಾವಾಗ ಕೊಡ್ತೈತಿ? ಕರ ಇಳ್ದಾಗ ಕೊಡುದಲ್ಲ, ಉಳ್ದಿದ ಟೈಮ್ನಾಗಂತೂ ಕೊಡಾಕತ್ತಿಲ್ಲ. ಮತ್ ಕರ ಇಳ್ದಾಗ ಕೊಡಾಕತ್ತೈತಿ ಅಂದ್ರೆ ಹಾಲು ಕರ್ಕೊ ನನಗೋ ಅಂತ ವಿಚಾರ ಮಾಡಿದ್. ಹೌದಲ್ಲ, ಮತ್ತ ಹಾಲ್ ಕರಕಾದ್ರೆ ಮತ್ ಮನುಷ್ಯಾಗಿ ಅದಕ್ಕೆ ದನ ಬಂದವ್ರಿ ಅದಕ್ಕೆ. ನಾನು ಹಂಗ ಕುಂತ ಹಿಂಗ್ ದನಗಳು ನೋಡ್ಕೊಂತ ಕುಂತಿದ್ನಿ. ಮುಂದೆ ನಂದೊಂದು ಹೋರಿತ್ತು, ಬಾಲ ಎಬ್ಬಿಸಿ ಸಗಣಿ ಹಾಕಿ. ನಾನು ನೋಡೋಣ, ಅಕಸ್ಮಾತ್ ಇದಕ್ಕೆ ಏನಾರ ಫೆವಿಕ್ವಿಕ್ ಹಾಕಿ ಹಿಂದ ಅಂಟಿಸಿ ಬಾಲ ಹಿಂಗ್ ಹತ್ಕಿದ್ರು ನಾಳೆಯಿಂದ ಸಗಣಿ ಹಾಕೋದ್ ಬಿಡ್ತೈತನ್ನಂತ ವಿಚಾರ ಮಾಡ. ಬಿಟ್ಟಿದ್ರೆ ನಾ ಬ್ಯಾಡ್ ಅಂದ್ರೂ ಕೊಡ್ತೈತ. ಅದ್ರಾಗ ಹೆಂಗ ರೊಕ್ಕ ಮಾಡೋದು? ಅದ್ರಾಗ ಯಾಕೆ ಬೇಕಾಗಿದೆ ಸಗಣಿ ಅನ್ನೋದು? ಸಣ್ಣದಾಗಿ ಒಂದು ಉದಾಹರಣೆ ಕೊಡ್ತೇನೆ. ಜೋಳ ಎಲ್ಲರೂ ಬೆಳಿತಿರಲ್ಲ, ಇನ್ನು ಬೆಳೆಯತ್ತಿರ ಎಲ್ಲ ಕಬ್ಬಿಗೆ ಹೋಗಿರ ಬೆಳೆಯತ್ತೀರ. ಜೋಳದ ಕಾಳು ಹಾಕಿದ ಕೂಡಲೇ ಜೋಳನ ಹುಟ್ಟಿ ಬರ್ತೈತಿಲ್ರಿ ಮೇಲೆ. ಏನು ಬೇವಿನ ಗಿಡ, ಮಾವಿನ ಗಿಡ ಎಲ್ಲ ಬರ್ತಾವ. ಜೋಳ ಹೆಂಗ್ ಬೆಳಿತೈತ್ರಿ? ಬಿತ್ತಿಂದ ಮ್ಯಾಲ ಒಂದ್ 5-6 ಫೂಟ್ ದಂಟ್ ಬೆಳಿತೈತಿ, ಮ್ಯಾಲ ತೆನಿ ಆಗ್ತೈತಿ, ಹೌದಾ? ಕಡಿಕ್ ಹೋಗಿ ಜೋಳದ ಕಾಳ ಮಾಡ್ಬೇಕು ಅನ್ನೋದಾಗಿದ್ರ 6 ಫೂಟ್ ಬೆಳೆದ್ ಯಾಕೆ ಮ್ಯಾಲ ತೆನಿ ಇಡ್ಬೇಕಿತ್ತು? ಕೆಳಗ್ ನೆಲ್ದಾನ ಸೀದಾ ತೆನಿನ ಬಂದಿದ್ರ ಆಗಿತ್ತಲ್ಲ. ಪುಟಕ್ಕಿನ ಮಣ್ಣಂತ ಹೊಡೆದ ಜೋಳದ ತೆನಿನ ಬಂದ್ಬಿಡ್ಬೇಕಿತ್ತ. ಏನ್ ತಯಾರಿ ನಡೆಸೋದಲ್ಲಿ? ದನಕ್ ಮೇವು ಬೇಕಲ್ಲ. ಮತ್ತ ಆಯ್ತು, ದನ ನೀವು ಹಾಕಿದ ಜೋಳದ ದಂಟು ಅಷ್ಟು ತಿಂತೈತ? ಯಾರು ಅದಾವ ಇಲ್ಲ ದನ ಇನ್ನು? ಮತ್ತ ಅದು ಗೊತ್ತಿಲ್ಲ ಬಿಟ್ರಿ, ನಾವೇ ಅಲ್ಲಿ ಕಟ್ಟೇವ್ ದನ ಅನ್ಬೇಡ್ರಿ. ಮ್ಯಾಲಿಂದ ರೌದಿ ತಿಂದ 1 ಎಕರೆ ಹೊಲ್ದಂದ ಏನ್ರ ಜೋಳದ ಮೇವಿದ್ರ ಅದ್ರಾಗ 90% ಹಂಗ ಕಾಲಾಗ ಹಾಕಿ ತುಳಿದ್ ಅದ್ರ ಮೇಲೆ ಸಗಣಿ ಹಾಕೇ ಬರ್ತೈತಿ. ಏನ್ ಮಾಡ್ತೀರಿಪ್ಪ? ಸಗಣಿ ಹೆಪ್ಪ ಹಾಕ್ತೈತ್ರಿ. ಹಿಂಗಾಗಿ ಗುಡಿಸಲ್ ಮೇಲೆ ಹೊಚ್ಚಿದ್ ನಿಮ್ ಜೋಳದ ದಂಟು 4-5 ವರ್ಷ ಆದ್ರೂ ಕರ್ಗಾಗ ಹಂಗ ನಿಂತಿರ್ತಾವ, ಹೊರತು ಗೊಬ್ಬರ ಆಗುದಿಲ್ಲ. ಅದ ಜೋಳದ ದಂಟ ದನದ ಹೊಟ್ಯಾಗ ಹಾದ್ ಬಂದ್ರ 2 ತಾಸ್ರಿ. ಎಂತ ಫ್ಯಾಕ್ಟ್ರಿ ಇರ್ಬೇಕ್ರಿ? ಇವತ್ತು ಮನಿಗ್ ಹೋದ್ಕೊಳ್ಳಿ, ಯಾರ ಮನ್ಯಾಗಾರ ದನ ಇದ್ರ ಫೋನ್ ಮಾಡಿ ಹೇಳ್ರಿ ಎಲ್ಲಾರ್ಗು, ನನ್ನ ಮನ್ಯಾಗ 4 ಫ್ಯಾಕ್ಟ್ರಿ ಅದಾವ ಅಂತ ಹೇಳಿ. ಈ ಸಂಕಟಕ್ಕ ಹಂಗಿದ್ರೆ ದನ ಉಳ್ಯಾಕ ಏನ್ ಮಾಡ್ಬೇಕು? ದನದ ಸಗಣಿಲೇ ರೊಕ್ಕ ತೋರಿಸ್ಬೇಕು, ಅದ್ರಾಗ ಲಾಭ ತೋರಿಸ್ಬೇಕಂತೇಳಿ ಒಂದೇನೋ ಗುಂಪು ಕಟ್ಕೊಂಡು ಗುದ್ದಾಡಾಕತ್ತೇವ್ರಿ. ಯಾರ್ಯಾರು ರೈತರ ಅದಾರ, ದನ ಕಟ್ಟ್ಯಾರ, ಅವ್ರಿಗೆ ಗೊಬ್ಬರ ಮಾಡೋದು ಹೆಂಗ್ ಸರಳ ಐತಿ. ನೀವೇನ್ ಮಾಡ್ಬೇಕಾಗಿಲ್ಲ. ನನ್ಗೂ ಹಿಂಗೊಮ್ಮೆ ಯಾರೋ ಕೇಳಿದ್ರು, ನೀವು ಎರಿಹುಳ ಗೊಬ್ಬರ ಮಾಡ್ತೀರಂತ ಸರ್. ಮಾಡ್ತೇನೆ ಅಂತಂದೆ. ಆಮೇಲೆ ಅವ್ನು ಹೊರಗೆ ಹೋಗಿಂದ ಕುಂತು ವಿಚಾರ ಮಾಡಿದೆ, ಗೊಬ್ಬರ ಎರಿಹುಳ ಮಾಡತೈತಿ, ನಾ ಮಾಡತ್ತೇನಂತ ಯಾಕಂದೆ. ನಮ್ ಕಡೆ ಏನ್ ತಾಕತ್ತೈತ್ರಿ? ಜೋಳದ ದಂಡ ತಿಂದ ಏನ್ರ ಗೊಬ್ಬರ ಮಾಡೋ ತಾಕತ್ತೈತೆ? ಆತ ಎಲ್ಲ ಟಮ್ ಹೊಡೆದ್ವಿ, ಎಲ್ಲ ಆತು. ಮತ್ ಮಾಡುದು ಹೆಂಗ? ಏನ್ ಪಾಲಿಸೋದು? ಯಾರು ಹೇಳಿದ್ ಪಾಲಿಸೋದು? ನಿಯಮಗಳು ಏನಾಗ್ತಾವ್ರಿ? ಮನುಷ್ಯ ಅಂತಾದಾಗ ನಂದೊಂದು, ನಿಮ್ದೊಂದು, ಅವ್ರದೊಂದು,